ಇದೇ ಸರಿಯಾದ ಸಮಯವೆಂದುಕೊಂಡು, ಸರ್ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನೋ ನೋವಿದೆ ಎಂಬ ಸಂಶಯ ನನಗೆ ಬಹಳ ಕಾಡುತ್ತಿದೆ ಎಂದು ಬಾಣವನ್ನು ಬಿಟ್ಟಳು. ಸಮಯ ಬರಲಿ, ಆಗ ಹೇಳ್ತೇನೆ ಆರಾಧನಾ. ನನಗೂ ಯಾರ ಹತ್ತಿರವಾದರೂ ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆಂಬ ಅದಮ್ಯ ಬಯಕೆ ಉಂಟಾಗಿದೆ. ಆದರೆ ಇದು ಸರಿಯಾದ ಸಮಯವಲ್ಲ. ಹೇಳಲು ಸಮಯ ಸಿಕ್ಕಿದರೂ ಹೇಳದೆ ಸುಮ್ಮನಾದ. ವಿಧಿಯ ಆಟಕ್ಕೆ ಮುಂದೊಂದು ದಿನ ಇಬ್ಬರು ನೋವಿನಲ್ಲಿ ದಿನ ಕಳೆಯಬಹುದೆಂಬ ಅಂದಾಜಿರದೆ. ಸರ್, ಒಬ್ಬ ಗೆಳತಿಯಾಗಿ ಸದಾ ನಿಮ್ಮ ಜೊತೆ ನಾನಿರುತ್ತೇನೆ. ಇವತ್ತಿಂದ ನಾನು ನೀವು ಫ್ರೆಂಡ್ಸ್, ಓಕೆನಾ? ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳಿ. ಅಲ್ಲಿಯವರೆಗೂ ನಾನು ನಿಮ್ಮನ್ನೇನು ಕೇಳುವುದಿಲ್ಲ. ನಾವಿಬ್ಬರು ಇವತ್ತಿನಿಂದ ಫ್ರೆಂಡ್ಸ್ ಅಂದ ಮೇಲೆ ನೀನು ನನ್ನ ಸರ್ ಅಂತ ಕರೆಯೋದು ನನಗೆ ಇಷ್ಟ ಆಗೋದಿಲ್ಲ. ಎಲ್ಲರ ಥರ ರಾಗು ಅಂತಾನೆ ಮಾತನಾಡಿಸಬಹುದಲ್ಲ. ಎಲ್ಲರ ಥರ ಹೆಸರಿಟ್ಟು ಕರೆದರೆ ಏನು ಚೆನ್ನಾಗಿರುತ್ತೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಿಮಗೆ ಸೂಟ್ ಆಗೋ ಹೆಸರು ಏನು ಗೊತ್ತಾ? ಹೇಳು. ಏನಿರಬಹುದು ಎಂದು ಯೋಚಿಸುತ್ತಾ ಕುಳಿತವನ ಹತ್ತಿರ ಬಂದು ಸಿಡುಕ್ಮುತಿ ಸಿದ್ದಪ್ಪ ಎಂದು ಜೋರಾಗಿ ಕೂಗಿ ಓಡಿದಳು ಬಾಗಿಲ ಬಳಿ. ಲೇ ಬಜಾರಿ, ನಿಂತ್ಕೊಳೆ. ನನ್ನೇ ಸಿಡುಕ್ಮುತಿ ಸಿದ್ದಪ್ಪ ಅಂತ ಕರೀತೀಯಾ ಅಲ್ವಾ? ನಿನ್ನ ಬಿಡಲ ಕಣೆ ಇವತ್ತು ಎಂದು ಹಾಸಿಗೆಯಿಂದ ಎದ್ದು ಓಡಿದನು. ಸಿಡುಕ್ಮೂತಿ ಅಂತ ಕರೆಯದೆ ಇನ್ನೇನಂತ ಕರೆಯೋಕ್ಕಾಗುತ್ತೆ ಅಂತ ಕೆಳಗೋಡಿದಳು. ಅವಳನ್ನು ಹಿಡಿಯುವ ಭರದಲ್ಲಿ ಇಬ್ಬರು ಸಣ್ಣ ಮಕ್ಕಳಂತೆ ಜೂಟಾಟ ಆಡುತ್ತಿದ್ದರು. ಕೆಳಗೆ ಎಲ್ಲರೂ ಮಾತನಾಡುತ್ತಿರುವಾಗಲೇ ಓಡುತ್ತಾ ಬರುತ್ತಿದ್ದವಳು ಅವರನ್ನೆಲ್ಲ ಕಂಡು ಸುಮ್ಮನೆ ನಿಂತುಕೊಂಡಳು. ಏನು, ಇಬ್ಬರು ಒಟ್ಟಿಗೆ ಬಂದಿದ್ದೀರಾ? ಎಲ್ಲಿಗೆ ಹೊರಟಿದ್ದೆ ಸವಾರಿ ಎಂದು. ಸವಾರಿನೂ ಇಲ್ಲ, ಎಂಥದ್ದೂ ಇಲ್ಲ. ಅವಳಿಗೆ ಹೊರಗಡೆ ಸುತ್ತಾಡಬೇಕು ಅಂತ ಅನಿಸ್ತಿದೆ ಅಂತೆ. ಈಗಷ್ಟೇ ಬಂದಿದ್ಯಾ, ಇದೆಲ್ಲ ಬೇಕಾ ಎಂದು ಕೇಳ್ತಿದ್ದೆ. ಅಷ್ಟಕ್ಕೆ ಅಪ್ಪನ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ಎಂದು ಅವಳ ಮೇಲೆ ಏನೋ ಒಂದು ಸುಳ್ಳಾಡಿದ. ಅವನನ್ನೇ ನುಂಗುವಂತೆ ನೋಡಿದಳು. ಪುಟ್ಟ, ಅಳಿಯಂದ್ರೂನ ಹೀಗೆಲ್ಲ ಕಾಡಬಾರ್ದು ಕಣವ್ವ. ನಿನಗೆ ಹುಷಾರಿಲ್ಲ ಅಂದಿದ್ದಕ್ಕೆ ತಾನೇ ರೆಸ್ಟ್ ಮಾಡು ಅಂತ ಹೇಳ್ತಿರೋದು. ನೀವು ಹುಷಾರಾದ್ಮೇಲೆ ಒಮ್ಮೆ ಅಳಿಯಂದ್ರ ಜೊತೆ ಬಾ, ನಾನೀಗ ಹೊರಡ್ತೇನೆ. ಅಪ್ಪ ಪ್ಲೀಸ್, ಇವತ್ತೊಂದಿನ ಇಲ್ಲೇ ಇರಿ ಪ್ಲೀಸ್ ಬಾ ಎಂದವಳ ಮಾತಿಗೆ ಎಲ್ಲರೂ ಹಾಗುಟ್ಟಿದ್ದರು. ಸರಿ ಎಂಬಂತೆ ತಲೆ ತೂಗಿದರು. ದಂಡಪಿಂಡಗಳು ಒಕ್ಕರಿಸಿಕೊಂಡು ಬಿಡ್ತಾವೆ. ಇವರೆಲ್ಲರ ಖುಷಿ ನೋಡ್ತಿದ್ರೆ ನನಗೆ ಹೊಟ್ಟೆ ಹುರಿತಿದೆ. ಈ ಹಾಳಾದವಳು ಎಲ್ಲಿಗೆ ಹೋದಳೋ? ನನ್ನ ಮಾನ ತೆಗೆಯೋಕೆ ಅಂತಲೇ ಹುಟ್ಟಿದ್ದಾಳೆ ಎಂದು ಮಗಳನ್ನು ಅಳೆಯುತ್ತಿದ್ದರು. ಆಗ ತಾನೇ ರೂಮಿಗೆ ಎಂಟ್ರಿ ಕೊಟ್ಟ ಸುಂದರ್, ಸುಲೋಚನಾ, ಯಾರಿಗೆ ಹೀಗೆ ಬೈತಿದ್ಯಾ? ಏನಾಯಿತು? ಯಾಕ್ರಿ ಹಾಲ್ನಲ್ಲಿ ನೋಡಲಿಲ್ವಾ ಅವರ ಸಂತೋಷನ? ನನ್ನ ಹೊಟ್ಟೆ ಹುರಿಯುತ್ತಿದೆ. ಯಾರೂ ಇರಲಿಲ್ಲ ಕಣೆ ಅಲ್ಲಿ. ಈಗ ನಿನ್ನ ಹೊಟ್ಟೆ ಹುರಿಯೋ ಅಂಥದ್ದು ಏನಾಯಿತು? ಯಾರು ನಿನ್ನ ಹೊಟ್ಟೆ ಉರಿಸಿದ ಪುಣ್ಯಾತ್ಮ ಅಂತ ಹೇಳಿ ಪುಣ್ಯ ಕಟ್ಕೋ ತಾಯಿ ಎಂದು ಕೈ ಮುಗಿದರು ನಗುತ್ತಾ. ರೀ, ಆ ದರಿದ್ರದವಳ ಅಪ್ಪ ಬಂದಿದ್ದಾನೆ ಕಣ್ರಿ. ಏನು ಖುಷಿಯಿಂದ ಮಾತನಾಡಿಸೋದೇನು. ಅವರಿಗೆ ಅತಿಥಿ ಸತ್ಕಾರ ಬೇರೆ ಮಾಡ್ತಿದ್ದಾರೆ, ಬೀದಿ ಭಿಕಾರಿಗಳಿಗೆ. ಅದು ಬೇರೆ ಕೇಡು ಎಂದು ಮಾತನಾಡಿದ್ದನ್ನು ಕೇಳಿಸಿಕೊಂಡ ಆರಾಧನಾ ಅಲ್ಲಿಂದ ಸರಿದಳು. ಊಟ ತಿಂದು ಅವರನ್ನು ಕರೆಯಲು ಬಂದವಳು ಇವರ ಮಾತಿಗೆ ನೊಂದು ಹೋದಳು. ಏನು, ಆರಾಧನಾ ಬಂದಿದ್ದಾಳ? ಯಾವಾಗ ಬಂದ್ಲು? ಎಲ್ಲಿದ್ಲಂತೆ? ಈಗ ಹೇಗಿದ್ದಾಳೆ ಎಂದರು. ರೀ, ನೀವು ನಿಮ್ಮ ಮಗಳ ಬಗ್ಗೆ ವಿಚಾರಿಸೋದು ಬಿಟ್ಟು ಆದರೂ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನು ಸಮಾಚಾರ ಎಂದರು ಅನುಮಾನದಿಂದಲೇ. ಲೇ, ಹಾಗೇನಿಲ್ವೇ. ಆ ದರಿದ್ರದವಳು ಬಂದರೆ ಎಷ್ಟು ಬಿಟ್ಟರೆಷ್ಟು, ಹಾಗೆ ಫಾರ್ಮಾಲಿಟೀಸ್ಗೆ ಕೇಳಿದೆ ಅಷ್ಟೆ. ಹೌದಾ? ಆದರೂ ನನಗೆ ಗೊತ್ತಿಲ್ಲದಂತೆ ಬೇರೆ ಏನೋ ನಡೆಸೋಕೆ ಹೋಗಬೇಡಿ. ಅದು ಸರಿ, ನೇತ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾರಾದರೂ ಅವಳನ್ನು ಕಿಡ್ನಾಪ್ ಮಾಡಿರಬಹುದು. ಯಾಕೋ ನನಗೆ ತುಂಬ ಭಯವಾಗ್ತಿದೆ ರೀ. ಅವಳು ಈ ಮನೆ ಬಿಟ್ಟು ಹೋಗಿ ಸುಮಾರು 1 ತಿಂಗಳಾಗುತ್ತಾ ಬಂದಿದೆ. ನಿಮಗೆ ಹೇಗೆ ಗೊತ್ತಾಗಬೇಕು ಹೆತ್ತ ಕರುಳಿನ ಸಂಕಟ ಎಂದು ಅಳಲು ಶುರು ಮಾಡಿದರು. ಅವಳು ನಿನಗೆ ಮಾತ್ರ ಮಗಳಲ್ಲ ಸುಲೋಚನಾ, ನನಗೂ ಮಗಳೇ. ನನ್ನ ಸ್ವೀಟಿ ಎಲ್ಲಿದ್ದಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ. ಪೊಲೀಸ್ ಅವರು ಬೇರೆ ಹೇಳಿದ್ದಾರೆ, 1 ತಿಂಗಳಲ್ಲಿ ನಿಮ್ಮ ಮಗಳು ಸಿಗಲಿಲ್ಲ ಅಂದರೆ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಜೊತೆಗೆ ನನಗೆ ಗೊತ್ತಿರೋ ಹುಡುಗರಿಗೆ ಅವಳ ಫೋಟೋ ಕೊಟ್ಟಿದ್ದೀನಿ ಹುಡುಕೋಕೆ. ನೋಡೋಣ, ಖಂಡಿತ ನಮ್ಮ ಮಗಳು ಸಿಗ್ತಾಳೆ. ಅವಳು ನನ್ನ ಮಗಳು ಕಣೆ. ಅವಳು ಹುಲಿ ಇದ್ದ ಹಾಗೆ. ಅವಳು ಯಾರಿಗಾದರೂ ತೊಂದರೆ ಕೊಡ್ತಾಳೆ ಹೊರತು ಬೇರೆಯವರು ಅವಳ ವಿರುದ್ಧ ಹರಿಹಾಯಲು ಬಿಡಲ್ಲ ಎಂದು ತಮ್ಮ ಹೆಂಡತಿಯ ಮುಂದೆ ಬೀಗಿದರು. ಮಗಳ ಈಗಿನ ಸ್ಥಿತಿಯ ಬಗ್ಗೆ ಅರಿವಿರದೆ. ಆದರೆ ಅವರಿಗೆ ತಿಳಿದಿಲ್ಲ. ಹುಲಿಯಂತೆ ಎಲ್ಲರ ಮುಂದೆ ಸೊಕ್ಕಿನಿಂದ ದರ್ಪದಿಂದ ಬೀಗುತ್ತಿದ್ದ ಮಗಳು ಇಲಿಯಂತೆ ಬೇರೆಯವರ ಬೋನಿಗೆ ಸಿಕ್ಕಿ ಬಿದ್ದಿದ್ದಾಳೆಂದು. ಎಲ್ಲರೂ ಅಂದಿನ ದಿನ ಖುಷಿಯಿಂದ ಇದ್ದು ಹಬ್ಬದಡುಗೆ ಸಂಭ್ರಮಿಸಿದ್ದರು. ಎಂದಿನಂತೆ ಭಾಸ್ಕರ ತನ್ನ ಇರುವನ್ನು ತೋರಿಸಿದ. ಆರಾಧನ ಮೇಲೆ ನಡೆದ
ದಾಳಿಯ ಬಗ್ಗೆ ಆಫೀಸಿನಲ್ಲಿ ಆಗಲೇ ಗುಸುಗುಸು ಮಾತು ಶುರುವಾಗಿತ್ತು. ಆದರೆ ಕೊಲೆ ಪ್ರಯತ್ನ ಎಂಬುವುದು ಯಾರಿಗೂ ತಿಳಿದಿರಲಿಲ್ಲ. ರಾಘು ವಾಚ್ಮ್ಯಾನ್ ಅನ್ನು ಕರೆದು ಬೈದು ಬುದ್ಧಿ ಹೇಳಿದ. ಅವನ ಮಾತನ್ನು ಶಿರಸಾವಹಿಸುವಂತೆ ಕ್ಷಮೆ ಕೇಳಿ ಹೊರಡುವಾಗ ರಾಘು ಅವನನ್ನು ತಡೆದು ನಿಲ್ಲಿಸಿದನು. ಮೊನ್ನೆ ರಾತ್ರಿ ನೀವು ಎಲ್ಲಿಗೆ ಹೋಗಿದ್ರಿ ರಮೇಶ್? ನಿಮ್ಮ ಕೆಲಸ ಏನು? ಹೀಗೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರಾ? ಆಗಲೇ ಭಯದಿ ಮುಖವೆಲ್ಲ ಬೆವತೊಡಗಿತ್ತು. ಸರ್, ಅದು ತಪ್ಪಾಯಿತು. ಮತ್ತೊಮ್ಮೆ ಇಂತಹ ಘಟನೆ ನಡೆಯದಂತೆ ಎಚ್ಚರದಿಂದಿರುತ್ತೇನೆ ಸರ್ ಎಂದು ತೊದಲುತ್ತಾ ನುಡಿದನು. CCTV ಚೆಕ್ ಮಾಡಬೇಕೆಂದು ಅಭಿ ಹತ್ತಿರ ಮಾತನಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಯಾವ ಮಾಹಿತಿಯೂ ಸಿಗಲಿಲ್ಲ. ಆಗಲೇ ಅವರಿಗೆ ನೆನಪಾಗಿದ್ದು ವಿರಾಟ್ ಅವರ ಜೊತೆ ಟೈಅಪ್ ಮಾಡಿಕೊಂಡು ಮೆಟೀರಿಯಲ್ಸ್ ಚೇಂಜ್ ಆಗಿದ್ದು, ಜೊತೆಗೆ ಆರಾಧನಾ ಗೋಡೌನ್ನಲ್ಲಿ ಉಸಿರುಗಟ್ಟಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಿದ್ದು, ಜೊತೆಗೆ ಪುನಃ ಆರಾಧನಾಗೆ ಅಂತಹುದೇ ಅಪಾಯವಾಗಿದ್ದರಿಂದ ಅಭಿರಾಗು ಇಬ್ಬರಿಗೂ ನಡೆದ ಘಟನೆಯನ್ನು ತಾಳೆ ಹಾಕಿ ನೋಡುತ್ತಿದ್ದರು. ಹೀಗೆ ಮಾಡಲು ಯಾರಿಗೆ ನಮ್ಮ ಮೇಲೆ ದ್ವೇಷವಿದೆ? ವಿನಾಕಾರಣ ಇಂತಹ ಕೇಡನ್ನು ಬಯಸಲು ಕಾರಣವೇನು? ಅಭಿ, ನನಗೇಕೋ ಭಯವಾಗುತ್ತಿದೆ. ಆರಾಧನಾನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಅಥವಾ ನಮಗೆ ತಂದೊಡ್ಡಿದ ಅಪಾಯದಲ್ಲಿ ನಾವು ಸಿಲುಕುವ ಬದಲು ಆಕಸ್ಮಿಕ ಎಂಬಂತೆ ಆರಾಧನಾ ಸಿಲುಕಿರಬಹುದಾ? ಯಾಕೋ ನನಗೆ ತಲೆ ಕೆಡುತ್ತಿದೆ ಅಭಿ. ಮೊದಲು ಇವಳಿಂದ ಮುಕ್ತಿ ಹೊಂದಬೇಕು, ಆಗಲೇ ಎಲ್ಲ ಸರಿ ಹೋಗುತ್ತದೆ ಎಂದನು. ಅವನ ಮಾತಿಗೆ ಕೋಪಗೊಂಡು ಬೈಯಬೇಕೆಂದು ಮಾತನಾಡುವಾಗ ಕಿಟಕಿಯ ಮೂಲಕ ಯಾರೋ ಹೋದಂತಾಯಿತು. ಅವರ್ಯಾರು ಎಂಬುದು ಆಗಲೇ ಅವನ ಮಸ್ತಿಷ್ಕಕ್ಕೆ ತಿಳಿದಿತ್ತು. ಅಂದರೆ ಇವರ ಇಂತಹ ಕೀಳು ಕೆಲಸ ಮಾಡಿದ್ದು. ಮೇಲುನೋಟಕ್ಕೆ ಅವಳ ಮೇಲೆ ಪ್ರೀತಿ ತೋರಿಸಿ ಇಂಥ ಕೆಲಸ ಮಾಡಿದ್ದು ಇವರೇನಾ? ಛೆ, ಈಗ ಏನು ಮಾಡೋದು? ರಾಘುಗೆ ಈ ವಿಷಯ ಈಗಲೇ ಹೇಳಿಬಿಡ್ಲಾ ಎಂದುಕೊಂಡನಾದರೂ ನನ್ನ ಹತ್ತಿರ ಯಾವ ಸಾಕ್ಷಿ ಪುರಾವೆಗಳೂ ಇಲ್ಲ. ಸಾಕ್ಷಿ ಇಲ್ಲದೆ ಹೇಳಿದರೆ ಯಾರೂ ನನ್ನ ನಂಬಲ್ಲ. ಇನ್ಮೇಲೆ ಹುಷಾರಾಗಿ ಇರಬೇಕು ಎಂದು ಸುಮ್ಮನಾದ. ಆಫೀಸಿನಲ್ಲಿ ಆರಾಧನಾ ಅನಾಹುತದ ಮಾತುಗಳು ಆದಿತ್ಯ ಕಿವಿಗೂ ಬಿದ್ದಿತು. ಇಷ್ಟು ದೊಡ್ಡ ವಿಷಯ ಯಾರೋ ಮೂರನೆಯವರಿಂದ ಕೇಳಲ್ಪಟ್ಟನಿಲ್ಲ ಎಂಬ ಬೇಸರವೂ ಆಯಿತು. ಜೊತೆಗೆ ಆರಾಧನ ಮೇಲೆ ಕೋಪ ಸಹ ಬಂದಿತು. ಮಧ್ಯಾಹ್ನವಾಗುವುದನ್ನು ಕಾಯುತ್ತಾ ಕುಳಿತವನು ಅವಳು ಕಂಡ ತಕ್ಷಣ, ಬನ್ನಿ ಮಿಸಸ್ ರಾಘವ್, ಹೇಗಿದ್ದೀರಾ? ಈಗ ಸೌಖ್ಯನಾ? ನಾವ್ಯಾರು ಅಂತ ಆದರೂ ನಿಮಗೆ ನೆನಪಿದೆಯಾ? ಮೇಡಮ್, ವ್ಯಂಗ್ಯವಾದ ಮಾತು. ಅದಕ್ಕೆ ಕಾರಣ ಏನೆಂದು ಅವಳಿಗೆ ತಿಳಿದಿತ್ತು. ಆದಿ, ಕೋಪ ಮಾಡ್ಕೊಂಬೇಡ, ಬಾ ಕ್ಯಾಂಟೀನ್ಗೆ ಹೋಗಿ ಮಾತಾಡೋಣ ಎಂದು ಅವನ ಕೈ ಹಿಡಿದುಕೊಂಡು ಬಂದು ಅವನನ್ನು ಕೂರಿಸಿ ಅವನ ಎದುರಿನಲ್ಲಿ ನಿಂತಳು ತಲೆ ತಗ್ಗಿಸಿ. ಮೇಡಮ್, ನಾನು ಸಾಮಾನ್ಯ ಎಂಪ್ಲಾಯ್ ಅಷ್ಟೇ. ನೀವು ನಮ್ಮ ಬಾಸ್ ಹೆಂಡ್ತಿ. ನೀವು ಹೀಗೆ ತಲೆ ತಗ್ಗಿಸಿ ನಿಂತ್ಕೊಳ್ಳೋದಾ? ನೀವು ಕೂತ್ಕೊಳ್ಳಿ, ನಾವು ನಿಂತ್ಕೊಳ್ತೀವಿ ಎಂದು ಎದ್ದು ನಿಂತ ಆದಿ ಆರಾಧನ ಜೊತೆ ಮಾತನಾಡುವುದನ್ನು ದೂರದಿಂದಲೇ ರಾಘು ಹಾಗೂ ಅಭಿ ಗಮನಿಸಿ ಅವರ ಹಿಂದೆ ನಿಂತಿದ್ದರು. ಅದು ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಆದಿತ್ಯ ಹೇಳೋದು ಕೇಳು. ಅದು ಏನಾಯಿತು ಅಂದರೆ, ನೀ ಏನು ಹೇಳಬೇಡ ಪುಟ್ಟ. ನಾ ಹೇಳಿದ್ದೆ ಅಲ್ವಾ ನಿನಗೆ ಸುಸ್ತಾಗಿದೆಯಾ, ಮನೆಗೆ ಬಿಡ್ತೀನಿ ಅಂತ. ಆದರೆ ನೀ ನನ್ನ ಮಾತು ಕೇಳಿದ್ಯಾ? ನಿನ್ನದೇ ಹಠ. ಮೊದಲಿನಿಂದಲೂ ಹೀಗೆ. ಆಫೀಸ್ ಸ್ಟಾಫ್ಗಳ ಬಾಯಿಂದ ಈ ಮಾತನ್ನು ನಾನು ಕೇಳಬೇಕಾಗಿ ಬಂತು. ನಾನು ನಿನಗೆ ಅಷ್ಟು ದೂರದವನಾಗಿ ಹೋದೆನಾ ಹೇಳು? ಅವನ ಮಾತಿಗೆ ಪ್ರತ್ಯುತ್ತರ ನೀಡಲು ರಾಘು ಅಭಿ ಬಂದು ಎದುರು ನಿಂತರು. ಆದಿ ಮಾತನಾಡಿ ಸರ್. ಅದು ಮೇಡಮ್ ಜೊತೆ ಎಂದನಷ್ಟೇ. ಅವಳು ಆಫೀಸಿನಲ್ಲಿ ನನ್ನ PA ಅಷ್ಟೇ. ಅದಕ್ಕಿಂತ ಮುಂಚೆ ಅವಳು ನಿನ್ನ ಸ್ನೇಹಿತೆ ಆದಿ. ನಾನು ಆಫೀಸಿನಿಂದ ಹೊರ ಬಂದ ಮೇಲೆ ನಿನಗೆ ಸ್ನೇಹಿತ ಎಂದು ಮೊದಲೇ ಶಾಪಿಂಗ್ ಮಾಲ್ನಲ್ಲಿ ಭೇಟಿಯಾದಾಗ ಹೇಳಿದ್ದೆ ತಾನೆ? ಸರ್ ಅನ್ನೋದೆಲ್ಲ ಬೇಡ ಎಂದವನು ಮಾತನಾಡುವ ಮೊದಲೇ ಆರಾಧನ ಮಾತನಾಡಿ ವಿಷಯ ತಿಳಿಸಿದಳು. ಆದರೆ ಕೊಲೆ ಪ್ರಯತ್ನ ಎಂಬುದನ್ನು ಮುಚ್ಚಿಟ್ಟಳು. ರಾಘು ಅಭಿ ಅವಳನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು. ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೆ ತಿಳಿದಿರಲಿಲ್ಲ ಅವರ ಸಂಬಂಧ ಎಲ್ಲದಕ್ಕಿಂತ ಮಿಗಿಲಾದದ್ದು. ಜೊತೆಗೆ ಆದಿ ಕೋಪ ಎಷ್ಟು ಎಂಬುವುದು. ಆರಾಧನ ಹತ್ತಿರ ಬಂದ ಆದಿತ್ಯ, ಸಾರಿ ಕಣೋ ಪುಟ್ಟ, ತಪ್ಪಾಯ್ತೆ. ನನಗೆ ಸ್ವಲ್ಪ ಆತಂಕ ಆಯಿತು, ಅದಕ್ಕೆ ನಿನ್ನ ಮೇಲೆ ರೇಗ್ಬಿಟ್ಟೆ. ಕ್ಷಮಿಸ್ತೀಯ ಅಲ್ವಾ? ಆದಿ, ನಿನ್ನ ಮೇಲೆ ನನಗೆ ಕೋಪ ಇಲ್ವೋ? ನಿನ್ನ ಕೋಪ ಸರಿಯಾದದ್ದೇ. ನಿನ್ನ ಭಯವನ್ನು ಅರಿಯಲಾರದೆ ಇರುವಷ್ಟು ಮೂರ್ಖಳಲ್ಲ ನಿನ್ನ ಗೆಳತಿ. ನಿಮ್ಮಿಬ್ಬರ ಮಾತು ಮುಗಿದಿದ್ರೆ ನಾವೆಲ್ಲ ಇವತ್ತು ಜೊತೆಯಾಗಿ ಊಟ ಮಾಡೋಣ ಎಂದು ಅಭಿ ಮಾತಿಗೆ ತಲೆ ಆಡಿಸಿದರು. ಅಭಿಯ ಮೇಲೆ ದ್ವೇಷ ಕೋಪವೇನೂ ಇರಲಿಲ್ಲ. ಹಾಗಾಗಿ ಮನಸ್ಫೂರ್ತಿಯಾಗಿ ಅವನನ್ನು ಅಣ್ಣನೆಂದು ಒಪ್ಪಿಕೊಂಡಿದ್ದಳು. ರಾಘುನ ಬಿಟ್ಟು ಉಳಿದವರೆಲ್ಲರ ಜೊತೆ ಸ್ನೇಹಪೂರ್ವಕವಾಗಿಯೇ ಬೆರೆಯುತ್ತಿದ್ದರು ಆದಿ ಹಾಗೂ ಆರಾಧನಾ. ಮನೆಗೆ ಬಂದ ಆರಾಧನಾ ಹಿಂದೆಯೇ ಬಾಲಗೊಂಚಿಯಂತೆ ಸುತ್ತುತ್ತಿದ್ದ ಅಂಜುನ ಕಂಡು ಅಭಿಗೆ ಮುನಿಸು. ಲೇ ಕೋತಿಮರಿ, ಬಾರೆ ರೂಮಿಗೆ, ನಿನ್ನ ನೋಡ್ಕೊತೀನಿ ಆಮೇಲೆ ಎಂದನು ಊಟಕ್ಕೆ ಎಲ್ಲರೂ ಕುಳಿತಿದ್ದಾಗ. ಅಂಜು ಕಿವಿಯ ಬಳಿ ಬಾಗಿ ಜೊತೆಗೆ ಯಾರೂ ಅಬ್ಸರ್ವ್ ಮಾಡುತ್ತಿಲ್ಲವೆಂದು ಅವಳ ಕಿವಿಗೆ ಪುಟ್ಟ ಮುತ್ತಿಟ್ಟು ಕಣ್ಣು ಹೊಡೆದು ಏನೂ ಆಗಿಲ್ಲವೆಂದು ಕುಳಿತು ಬಿಟ್ಟನು.
ಅಂಜುಗೆ ಅವ ಕೊಟ್ಟ ಮುತ್ತಿಗೆ ಶಾಕ್ ಆಗಿ ಕುಡಿಯುತ್ತಿದ್ದ ನೀರು ಚೆಲ್ಲಿತು ಅವಳ ಮೈ ಮೇಲೆ. ಅಯ್ಯೋ ಅಂಜು, ಇದೇನು ಚಿಕ್ಕ ಮಕ್ಕಳ ಥರ ನೀರನ್ನು ಚೆಲ್ಲಿಕೊಂಡು ಮೊದಲು ಕೈ ತೊಳೆದು ಬಟ್ಟೆ ಬದಲಾಯಿಸು, ಹೇಗಿದ್ದರೂ ನಿನ್ನ ಊಟ ಆಗಿದೆಯಲ್ಲ ಎಂದು ಅವನೇ ಅವಳ ಕೈ ತೊಳೆಸಿ ಯಾರಿಗೂ ಮಾತನಾಡದಂತೆ ಕರೆದುಕೊಂಡು. ಎಲ್ಲರೂ ಅವನ ರೀತಿಗೆ ನಕ್ಕರು. ಅಭಿ, ನಿನಗೆ ನಾಚಿಕೆ ಅನ್ನೋದೇ ಇಲ್ವೇನೋ? ಎಲ್ಲರೂ ಏನೋ ಅಂದ್ಕೊಂಡ್ರೋ ಏನೋ, ಎಲ್ಲರ ಮುಂದೆ ಆ ರೀತಿನ ಕರೆದುಕೊಂಡು ಬರೋದು ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ಲ ಬಿಡು. ನನ್ನ ಕೈನ ಎಂದು ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು. ಲೇ ಕೋತಿ, ನಿನ್ನದು ಅತಿಯಾಯಿತು. ಬಂದಾಗ್ಲಿಂದ ನನ್ನ ತಂಗಿ ಹಿಂದೆನೇ ಸುತ್ತುತ್ತಿದ್ದರೆ ನಮ್ಮ ಭಾವನವರ ಗತಿ ಏನಾಗಬೇಡ. ನೀನು ಚೈಲ್ಡ್ ಥರ ಆಡ್ತೀಯಾ ಅಂತ ನನ್ನನ್ನು ಅದೇ ರೀತಿ ಆಡು ಅಂತೀಯಾ? ಅವರಿಬ್ಬರು ಹೊಸದಾಗಿ ಮದುವೆ ಆಗಿರೋರು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಬೇಕು, ಜೊತೆಯಾಗಿ ಕಾಲ ಕಳೀಲಿ ನಾವು ಅಂದುಕೊಂಡಿದ್ವಿ. ಅದಕ್ಕೆ ರಾಘು ಆಫೀಸ್ಗೆ ಬರಲೇಬೇಕು ಎಂದಾಗ ಖುಷಿಯಿಂದ ಒಪ್ಪಿಗೆ ಕೊಟ್ವಿ, ಅದು ಮರೆತು ಹೋಯ್ತಾ ಈ ಮುದ್ದುಗೆ? ಹೌದಲ್ವಾ ಎಂದವಳು. ಅಭಿ, ನಾವು ಕೂಡ ಹೊಸದಾಗಿ ಮದುವೆ ಆಗಿರುವವರೇ ತಾನೆ, ನನಗೂ ಅವರ ಥರ ಪ್ರೇಯಸಿ ಬೇಕು ಅಂತ ಅನಿಸಲ್ವ ನಿನಗೆ? ಇಲ್ಲ ಮುದ್ದು, ನನಗೇನು ಹಾಗೆ ಅನಿಸೋದಿಲ್ಲ. ಯಾಕಂದರೆ ಈ ಮುದ್ದಮ್ಮನ ನಾನು ಇಷ್ಟಪಟ್ಟು ಮದುವೆಯಾಗಿದ್ದು. ನಾ ಪ್ರೀತಿ ಮಾಡುವಾಗ ನಿನ್ನ ಜೊತೆ ಇದ್ದೆ, ಈಗಲೂ ಇದ್ದೇನೆ. ಆದರೆ ಅವರ ಕತೆ ಬೇರೆ, ಇಷ್ಟವಿಲ್ಲದ ಮದುವೆ ಅವರದು. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯ ಹಿಡಿಯುತ್ತೆ ಮುದ್ದು. ಹಾಗೆ ಇನ್ಮೇಲೆ ನಾವು ಅವರ ಮುಂದೆ ಖುಷಿಯಾಗಿರಬೇಕು. ನಮ್ಮನ್ನು ನೋಡಿ ಅವರು ಪ್ರೀತಿ ಮಾಡೋಕ್ಕೆ ಶುರು ಮಾಡಬೇಕು, ಆಯಿತಾ? ಆ ಥರ ನಾವು ಮಾಡೋಣ. ಸರಿ ಅಭಿ, ನೀ ಹೇಗೆ ಹೇಳ್ತೀಯ ಹಾಗೆ ಕೇಳ್ತೀನಿ. ಒಟ್ಟಿನಲ್ಲಿ ಅಣ್ಣ ಹತ್ತಿಗೆ ಖುಷಿಯಿಂದ ಇದ್ದರೆ ಅಷ್ಟೇ ಸಾಕು. ಬೇಗ ಅವರ ಸಂಸಾರ ಶುರು ಆಗಲಿ, ಅದೇ ನನ್ನ ಆಸೆ. ಬರೀ ಅಣ್ಣ ಹತ್ತಿಗೆ ಖುಷಿಯಿಂದ ಇದ್ದರೆ ಸಾಕಾ ಮೇಡಮ್? ಈ ನಿಮ್ಮ ಗಂಡ ಖುಷಿಯಿಂದ ಇರೋದು ಬೇಡವಾ? ನಮ್ಮ ಸಂಸಾರ ಶುರು ಆಗೋದು ಬೇಡವಾ ಎಂದನು ಕಣ್ಣು ಹೊಡೆದು. ಹಲೋ ಸಾಹೇಬ್ರೆ, ಅಂತ ಕನಸೆಲ್ಲ ಕಾಣೋಕೆ ಹೋಗ್ಬಿಡಿ. ಅಣ್ಣ ಹತ್ತಿಗೆ ಜೀವನ ಸರಿ ಹೋದ ಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಈ ಮಾತನ್ನು ನೀವೇ ಹೇಳಿದ್ದು, ಸುಮ್ಮನೆ ಬಂದು ಬಿದ್ಕೊಳ್ಳಿ. ಅವತ್ತು ಆ ಥರ ಮಾತು ಹೇಳಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಮದುವೆ ಆಗಿದ್ರು ಬ್ರಹ್ಮಚಾರಿ ಥರ ಇರೋದು ಎಷ್ಟು ಕಷ್ಟ ಗೊತ್ತಾ? ಲೋ ರಾಘು ಪಾಪಿ, ಬೇಗ ನನ್ನ ತಂಗಿನ ಒಪ್ಕೊಳ್ಳೋ ಬುದ್ಧಿನ ಆ ದೇವರು ನಿನಗೆ ಕೊಡಲಿ ಎಂದು ಬೇಡಿಕೊಳ್ಳುತ್ತಿದ್ದರೆ ನೀನು ಅಜ್ಜಿ ನಮ್ಮಣ್ಣನ ಪಾಪಿ ಅಂತೀಯ ಎಂದು ಅವನ ಹೊಟ್ಟೆಗೆ ಗುದ್ದಿದಳು. ಲೇ ಕೋತಿ, ಗಂಡನ ಮೇಲೆ ಭಯಭಕ್ತಿ ಇಲ್ವೇನೆ? ಈ ಥರ ಎಲ್ಲ ಚಿತ್ರಹಿಂಸೆ ಕೊಡ್ತೀಯಾ ಅಂತ ಕೇಸ್ ಹಾಕಿ ಬಿಡ್ತೀನಿ, ಹುಷಾರು. ಹೇ, ಸುಮ್ಮನೆ ಬಂದು ಬಿಟ್ಕೊಳ್ಳೋ. ಜಾಸ್ತಿ ಮಾತಾಡಿದ್ಯೋ ಇಲ್ಲಿಂದಾನೆ ಕೆಳಗೆ ತಳ್ಳಿ ಬಿಡ್ತೀನಿ ಅಷ್ಟೇ. ಕೋತಿ, ಮದುವೆಗೂ ಮುಂಚೆ ಇಲಿ ಥರ ಇದ್ದೆ, ಈಗ ನನ್ನ ಮೇಲೆ ಹೆಗರಾಡ್ತೀಯ? ನಿನಗೆ ಕೊಬ್ಬು ಜಾಸ್ತಿ ಆಗಿದೆ. ನನಗೆ ಬೈತೀಯ? ಹೋಗು ಎಂದು ಮೂಗು ಮುರಿದು ಅವಳತ್ತ ಬೆನ್ನು ಹಾಕಿ ಮಲಗಿದನು. ಅವಳಿಗೂ ಗೊತ್ತು ಅವನದು ಹುಸಿ ಮುನಿಸಿಂದು, ಆದರೂ ಈಗ ಅವನನ್ನು ಮುದ್ದು ಮಾಡಿ ಸಮಾಧಾನಿಸುವ ಸರದಿ ಅವಳದು. ಅಭಿ, ಸಾರಿ ಕಣೋ, ಇತ್ತ ತಿರುಗು ಪ್ಲೀಸ್. ಅವ ಕದಲಲಿಲ್ಲ. ರೀ ಅಭಿ ಎಂದಳು ಮುದ್ದಾಗಿ. ಅದಕ್ಕೂ ಬಗ್ಗಲಿಲ್ಲ. ಲೋ ಗೂಬೆ, ತಿರುಗೋ ಈ ಕಡೆ ಎಂದಳಷ್ಟೆ. ಅವಳತ್ತ ತಿರುಗಿ, ಸುಮ್ಮನಿದ್ರೆ ಜಾಸ್ತಿ ಮಾತಾಡ್ತೀಯ, ಇನ್ಯಾವತ್ತೂ ಈ ಥರ ಮಾತಾಡಬಾರ್ದು ನೋಡು, ಹಾಗೆ ಮಾಡ್ತೀನಿ ನೋಡುತ್ತಿರು ಎಂದ. ಹೇ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಅವಳ ಅದರಕ್ಕೆ ತನ್ನ ಅದರವ ಸೇರಿಸಿದ್ದ. ಇನ್ನೊಂದು ಸಲ ಹೀಗೆ ಹಾಡ್ತಿರು, ಇನ್ಮೇಲೆ ಇದೇ ಥರ ಬಾಯಿ ಮುಚ್ಚಿಸ್ತೀನಿ. ಅವಳಿಗೆ ಮಾತೆ ಹೊರಡದಾಯಿತು. ಹಾಗೆ ಸುಮ್ಮನೆ ಕುಳಿತಿದ್ದಳು. ಅವಳ ನಡುವೆ ಕೈ ಹಾಕಿದನು. ಆಗ ಅವಳತ್ತ ನೋಡಿ ಗಾಬರಿಗೊಂಡು ತಲೆ ತಗ್ಗಿಸಿದರೆ ಅವಳನ್ನು ಎಳೆದುಕೊಂಡು ಪಕ್ಕದಲ್ಲಿ ಮಲಗಿಸಿ, ನಾನೇನು ಆ ಥರ ನೀನಂದುಕೊಂಡಂತೆ ನಡೆದುಕೊಳ್ಳೋದಿಲ್ವೇ? ನನ್ನ ಎಲ್ಲೇ ಮೀರಿ ಮುಂದಕ್ಕೆ ಹೋಗುವುದಿಲ್ಲ. ಅದೆಲ್ಲ ರಾಘುನ ಸಂಸಾರ ಸರಿ ಹೋದ ಮೇಲೆ. ಈಗ ನಿದ್ದೆ ಮಾಡು ಬಂಗಾರಿ ಎಂದು ತಲೆ ತಟ್ಟುತ್ತಿದ್ದನು. ಅವನ ಮಾತಿಗೆ ನಿಟ್ಟುಸಿರು ಬಿಟ್ಟು ಅವನನ್ನು ತಬ್ಬಿಕೊಂಡು ಮಲಗಿದಳು. ರಾಘು ಹಾಸಿಗೆ ಮೇಲೆ ಮಲಗಿದ್ದ. ಆರಾಧನನನ್ನು ಕಂಡು ಮೊದಲು ಅವಳಿಗೆ ಹನಿ ವಿಷಯ ಹೇಳಬೇಕು. ತದನಂತರ ಆರಾಧನನ ಸಹಾಯದಿಂದಲೇ ಹನಿಯನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಇದೇ ಕರೆಕ್ಟ್ ಎಂದು ನಾಳೆಯ ದಿನಕ್ಕಾಗಿ ಕಾಯುತ್ತಾ ಮಲಗಿದ್ದನು. ಫೈಲ್ ಹಿಡಿದು ಯಾವುದೋ ಕೆಲಸದಲ್ಲಿ ತೊಡಗಿದ್ದವನನ್ನು ಎಚ್ಚರಿಸಿದ್ದು ಅಭಿಯ ಕೂಗು. ಎದುರಿಸಿರು ಬಿಡುತ್ತಾ ಹೊಳ ಬಂದನು. ಏನಾಯ್ತು ಅಭಿ, ಯಾಕೆ ಈ ಥರ ಬಂದೆ? ಸ್ವಲ್ಪ ಸುಧಾರಿಸ್ಕೋ ಎಂದು ಅವನ ಬೆನ್ನನ್ನು ಸವರಿದನು. ರಾಘು, ಅದು ಮುಂಬೈ ಭೂಪತಿ ಅವರ ಜೊತೆ ಟೈಅಪ್ ಮಾಡಿದ್ವಿ ನೋಡು, ಅದು ನಮ್ಮ ಕೈತಪ್ಪಿ ಹೋಯ್ತು ಕಣೋ. ಯಾರೋ ಉದ್ದೇಶಪೂರ್ವಕವಾಗಿ ಮೆಟೀರಿಯಲ್ಸ್ನ ಚೇಂಜ್ ಮಾಡಿದ್ದಾರೆ ಕಣೋ. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಾಗೆ ಆಯಿತು. ಎಲ್ಲ ನೀರು ಪಾಲಾಯಿತು ಕಣೋ ಎಂದನು ನೋವಿನಿಂದ. ಆಘಾತವಾಯಿತು ರಾಘುಗೂ. ಅದು ಅವನ ಕನಸಿನ ಪ್ರಾಜೆಕ್ಟ್ ಆಗಿತ್ತು. ಕುಸಿದು ಬಿದ್ದನು ಕುರ್ಚಿಯ ಮೇಲೆ. ತಾನು ಇಷ್ಟು ದಿನ ಕಂಡ ಕನಸು ಚೂರಾಯಿತೆಂದು ತಲೆ ಮೇಲೆ ಕೈ ಹೊತ್ತು ಕುಳಿತನು. ಆಗ ತಾನೇ ಒಳಬಂದ ಆರಾಧನಾ ರಾಘು ಅಭಿ ಇಬ್ಬರನ್ನು ಕಂಡು ಗಾಬರಿಯಿಂದ, ಅಣ್ಣ ಏನಾಯಿತು? ಯಾಕೆ ಇಬ್ಬರು ಹೀಗೆ ಕುಂತಿದ್ದೀರಾ? ಸರ್, ಆಲ್ ರೈಟ್,
ಎಂದು ಅವರ ಭುಜ ಹಿಡಿದು ಕೇಳಿದಳು. ತಲೆ ಎತ್ತಿ ಅವಳನ್ನು ನೋಡಿದನು. ಕಣ್ಣೆಲ್ಲ ಕೆಂಪಾಗಿತ್ತು. ಕಣ್ಣೀರು ಹೊರಬರಲು ತವಕಿಸುತ್ತಿದ್ದವು. ಬೆಚ್ಚಿದಳು ಅವನನ್ನು ಕಂಡು. ಸರ್, ಅಳ್ತಿದ್ದೀರಾ? ಏನಾಯಿತು? ಅವಳು ಇನ್ನೇನೋ ಪ್ರಶ್ನೆ ಕೇಳುವ ಹೊತ್ತಿಗೆ ಬಾಚಿ ಅವಳನ್ನಪ್ಪಿ ಅಳುತ್ತಿದ್ದನು. ಗಾಬರಿಯಾದಳು. ಸರ್, ಯಾಕೆ ಇಷ್ಟೊಂದು ಅಳ್ತಿದ್ದೀರಾ? ಮೊದಲು ಕೂತ್ಕೊಳ್ಳಿ ಎಂದು ಕೂರಿಸಿ ಅವನಿಗೆ ಕುಡಿಯಲು ನೀರು ಕೊಟ್ಟಳು. ಅಭಿ ಕಡೆ ತಿರುಗಿ, ಅಣ್ಣ ನೀವಾದರೂ ಹೇಳಿ ಎಂದಾಗ ಮುಂಬೈನ ಪ್ರಾಜೆಕ್ಟ್ ಬಗ್ಗೆ ಹೇಳಿದನು. ಏನು ಹೇಳ್ತಿದ್ದೀರಾ ಅಣ್ಣ? ಯಾರೋ ನಿಮಗೆ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನಿಸುತ್ತೆ. ಒಂದು ಸಲ ಕ್ರಾಸ್ ಚೆಕ್ ಮಾಡಬಹುದಲ್ವಾ? ಇಲ್ಲ ಕಣೋ ಪುಟ್ಟ, ಲಾಸ್ಟ್ ಟೈಮ್ ಆಗಿದ್ದು ಥರ ಈ ಸಲನೂ ಮಾಡಿದ್ದಾರೆ. ಅಣ್ಣ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಪುಟ್ಟ? ಈ ಥರ ಮಾಡಿರೋರು ಯಾರು ಅಂತ ಗೊತ್ತಿದ್ದರೆ ತಾನೇ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ. ನಮಗಾಗದೆ ಇರೋರು ಯಾರೋ ಈ ಥರ ಮಾಡ್ತಿದ್ದಾರೆ ಪುಟ್ಟ. ನನಗಂತೂ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಕಣೋ. ಅಣ್ಣ, ಈಗ ನೀವಿಬ್ಬರು ಹೀಗೆ ಕೂತಿದ್ರೆ ಸರಿ ಹೋಗುತ್ತಾ? ಏನಾದರೊಂದು ಪರಿಹಾರ ಹುಡುಕಿದರೆ ಆಯಿತು. ಪ್ಲೀಸ್, ಈಗಿರಬೇಡ. ನನಗೆ ಬೇಜಾರಾಗುತ್ತೆ ಈ ಥರ ನಿಮ್ಮನ್ನು ನೋಡೋಕೆ. ಅದೇ ಬೇಸರದ ಮೊಗ ಹೊತ್ತು ಅಲ್ಲಿ ಇರಲಾರದೆ ಮನೆಗೆ ಬಂದನು. ಯಾರನ್ನು ನೋಡದೆ ರೂಮಿಗೆ ಹೋಗಿ ಕದವಿಕ್ಕಿದನು. ಅವನ ಹಿಂದೆಯೇ ಅಭಿ ಹಾರು ಬಂದರು. ಏನಾಯ್ತ್ರೋ? ರಾಘು ಯಾಕೆ ಹೀಗೆ ಹೋದ? ನಾವೆಲ್ಲ ಇಲ್ಲೇ ಕೂತಿದ್ದೀವಿ. ನಮಗೆ ವಿಶ್ ಮಾಡದೆ ಸಹ ಹೋದನಲ್ಲ. ಅಭಿ ಮುಂಬೈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಮುಗಿಸಿದನು. ಅಷ್ಟಕ್ಕೆ ಹೀಗೆ ಆಡ್ತಾರಾ ಅಭಿ? ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಕಾಮನ್ ಕಣೋ. ನಾನು ಅವನ ಹತ್ತಿರ ಮಾತಾಡ್ತೀನಿ, ನೀವುಗಳು ಫ್ರೆಶ್ ಆಗಿ ಬನ್ನಿ. ಅಂಕಲ್, ಅವನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ, ಯಾಕೋ ತುಂಬ ಭಯ ಆಗ್ತಿದೆ ಎಂದನು. ಡೋಂಟ್ ವರಿ ಅಭಿ, ಅವನು ನನ್ನ ಮಗ ಕಣೋ. ಅವನಿಗೆ ನಾನು ಬುದ್ಧಿ ಹೇಳಿ ಸಮಾಧಾನ ಮಾಡ್ತೀನಿ ಬಿಡು. ನೀನು ಆರಾಮಾಗಿರು. ಅಪ್ಪು, ಬಾಗಿಲು ತೆಗಿ ಎಂದು ಬಾಗಿಲು ತಳ್ಳಿದರು. ಒಳಗಡೆಯಿಂದ ಸರಿಯಾಗಿ ಡೋರ್ ಲಾಕ್ ಮಾಡದ ಕಾರಣ ಸರಾಗವಾಗಿ ತನ್ನಿಷ್ಟಕ್ಕೆ ತಾನೇ ಓಪನ್ ಆಯಿತು. ಅಪ್ಪು, ಏನಾಯಿತು ಕಂದ ಎಂದರೆ ಅಳುತ್ತಾ ಕೂತಿದ್ದನು. ಅವನ ಕಣ್ಣು ಒರೆಸಿ, ನೋಡು ಕಂದ, ಯಾವಾಗಲೂ ಜೀವನದಲ್ಲಿ ಗೆಲ್ತಾನೆ ಇರಬೇಕು ಅಂದರೆ ಹೇಗೋ? ಸೋಲು ಗೆಲುವು ಇದ್ದರೇನೆ ಜೀವನ ಕಣೋ. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಕೇಳಿಲ್ವ ರಾಘು? ನನಗೆ ನಿನ್ನ ಕಂಡರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ಕಣೋ. ಯಾಕೆ ಗೊತ್ತಾ ಎಂದು ಹೇಳಿದವರ ಮಾತಿಗೆ ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡಿದನು. ಯಾಕೆ ಎಂಬಂತೆ. ನನ್ನ ಮಗ ಕೇವಲ 1 ವರ್ಷದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಜೊತೆ ಕೈ ಜೋಡಿಸಿದ್ದಾನೆ. ಸಕ್ಸಸ್ ಕೂಡ ಆಗಿದ್ದಾನೆ. ಅವನ ಈ ಬೆಳವಣಿಗೆ ಹೈದರಾಬಾದ್ನ ಕೌಶಿಕ್ ಅವರಿಂದ ಹಿಡಿದು ಮುಂಬೈನ ಭೂಪತಿಯವರಿಗೂ ತಲುಪಿದೆ ಅಂದರೆ ಇದು ಸುಲಭದ ಕೆಲಸವಲ್ಲ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದಲ್ಲ ನಾಳೆ ನಿನಗೆ ಸಿಗುತ್ತೆ ಕಂದ. ಬೇಜಾರು ಮಾಡ್ಕೊಬೇಡ. ನಿನ್ನ ವಯಸ್ಸಿನಲ್ಲಿ ನಾನಿರುವಾಗ ಬಹಳಷ್ಟು ಕಷ್ಟಪಟ್ಟಿದ್ದೆ ರಾಘು. ಬಹಳವೇ ಕುಸಿದು ಹೋಗಿದ್ದೆ. ಕೆಲಸದ ಒತ್ತಡ ಒಂದೆಡೆಯಾದರೆ ನಾನು ಕೈ ಹಾಕಿದ್ದ ಯಾವ ಕೆಲಸವೂ ಕೈಗೂಡುತ್ತಿರಲಿಲ್ಲ. ಹಾಗಂತ ಕುಗ್ಗಿರಲಿಲ್ಲ ರಾಘು. ಆವಾಗಲೇ ಛಲದಿಂದ ಮುನ್ನುಗ್ಗಿದೆ. ಎಷ್ಟೇ ಕಷ್ಟ ಬಂದರೂ ಸರಿ, ನಾನು ಜೀವನದಲ್ಲಿ ಹಿಂದೆ ಸರಿಯಬಾರದು ಅಂತ ತೀರ್ಮಾನ ಮಾಡಿದೆ. ಆಗ ತಾನೇ ಸುಲೋಚನಾ ಸುಂದರ್ ಮದುವೆಯಾಗಿತ್ತು. ನನಗೂ ನಿಮ್ಮ ಅಮ್ಮನಿಗೂ ತುತ್ತು ಅನ್ನಕ್ಕೂ ಗತಿ ಇರಲಿಲ್ಲ. ನಾನು ನಿಮ್ಮಮ್ಮ ಜೊತೆಗೆ ಸುಲೋಚನಾ ಸುಂದರ್ ಒಂದು ಪುಟ್ಟ ಮನೆಯಲ್ಲಿ ಇದ್ವಿ. ತಿನ್ನೋರು 4 ಜನ, ಆದರೆ ದುಡಿತಾ ಇದ್ದಿದ್ದು ನನ್ನೊಬ್ಬನೇ. ಹಾಗಂತ ನನಗೆ ಸುಂದರ್ ಸುಲೋಚನಾ ಹೊರೆ ಅಂತ ಎಂದಿಗೂ ಅನಿಸಲಿಲ್ಲ. ಕಷ್ಟಪಟ್ಟು ದುಡಿಯುತ್ತಿದ್ದೆ. ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ಇದ್ದದ್ದು. ಅದೇ ನನಗೆ ಆಸ್ತಿ. ಯಾವ ಕೆಲಸವೂ ಕೈ ಹಿಡಿಯಲಿಲ್ಲ. ಕೊನೆಗೆ ಬೇಸತ್ತು ಹಾಗೂ ಹೀಗೂ ಮಾಡಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಜೊತೆಗೆ ಗಾರ್ಮೆಂಟ್ಸಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ಕೈಕಾಲು ಹಿಡಿದು ಓನರ್ನ ಒಪ್ಪಿಸಿದೆ. ದುಡಿತಿದ್ದ ದುಡ್ಡು ಸಾಕಾಗುತ್ತಿರಲಿಲ್ಲ. ಒಂದು ದಿನ ಗಂಜಿಗೂ ಕಷ್ಟಪಡಬೇಕಾಯಿತು. ನಿಮ್ಮಮ್ಮ ನನ್ನ ಕಷ್ಟ ನೋಡೋಕ್ಕಾಗದೆ ಅವಳು ಸಹ ಗಾರ್ಮೆಂಟ್ಸ್ಗೆ ದುಡಿಯೋಕೆ ಬರ್ತಿದ್ಲು. ಆಮೇಲೆ ದೇವರ ದಯೆಯಿಂದ ಜಗನ್ನಾಥ್ ಸರಿತಾಗೆ ಈ ವಿಷಯ ಗೊತ್ತಾಗಿ ಅವನೇ ಸ್ವಂತವಾಗಿ ಕಂಪನಿ ಓಪನ್ ಮಾಡೋಕ್ಕೆ ಸಹಾಯ ಮಾಡಿದ. ಅಷ್ಟೊತ್ತಿಗೆ ನಿಮ್ಮಮ್ಮ ನನ್ನ ಪ್ರೆಗ್ನೆಂಟ್ ಆಗಿದ್ಲು. ನೀ ಹುಟ್ಟಿದ ಗಳಿಗೆ ಏನೋ ನಮ್ಮ ಜೀವನ ಹಂತವಾಗಿ ಬದಲಾಯಿತು. ನಿನ್ನ ಹೆಸರಲ್ಲೇ ಗಾರ್ಮೆಂಟ್ಸ್ ಶುರು ಮಾಡಿದೆ. ಕೊನೆಗೆ ಅದೇ ನನ್ನ ಕೈ ಹಿಡಿದು ಆಗಲೇ ನಾನು ಜೀವನವನ್ನು ಯುದ್ಧದಲ್ಲಿ ಗೆದ್ದದ್ದು. ಈಗ ಇದನ್ನೆಲ್ಲ ನಿನಗೆ ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ? ಜೀವನದಲ್ಲಿ ಯಾವತ್ತೂ ಕುಗ್ಗಬಾರದು. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ಇರಬೇಕು, ಗೊತ್ತಾಯ್ತಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್ ಅಂತ. ಡ್ಯಾಡ್, ಖಂಡಿತ ನಾನು ಬೇಸರ ಪಟ್ಟುಕೊಳ್ಳೋದಿಲ್ಲ. ಮತ್ತೆ ಕಷ್ಟಪಟ್ಟು ಅದೇ ಕಂಪನಿ ಜೊತೆ ಟೈಅಪ್ ಮಾಡ್ಕೊತೀನಿ. ಸೋತೆ ಅಂತ ಕುಗ್ಗೋದಿಲ್ಲ. ಥ್ಯಾಂಕ್ ಯು ಡ್ಯಾಡ್, ನನ್ನ ಮನದಲ್ಲಿದ್ದ ದುಗುಡವನ್ನು ಕಡಿಮೆ ಮಾಡಿದ್ದಕ್ಕೆ. ಗುಡ್ ಅಪ್ಪು, ಹೋಗಿ ಫ್ರೆಶ್ ಆಗಿ ಬಾ, ಊಟ ಮಾಡುವಂತೆ. ಈಗ ಮತ್ತೆ ನೀನೇನು ಆಫೀಸ್ ಕಡೆ ಹೋಗಬೇಡ. ಸುಂದರ್ ಹೋಗಿದ್ದಾನೆ, ಅವನೇ ಎಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಮಾಡು. ಅಪ್ಪನ ಎದುರು ಧೈರ್ಯವಾಗಿ ಮಾತನಾಡಿದರು. ಎಲ್ಲೋ ಒಂದು ಕಡೆ ರಾಘುಗೆ ಅಳುಕಿತ್ತು.
ತಲೆ ಕೆಟ್ಟಂತಾಗಿ ಬಾಲ್ಕನಿಯಲ್ಲಿ ಕುಳಿತಿದ್ದನು. ಮುಸ್ಸಂಜೆಯಲ್ಲಿ ಹಿತವಾದ ಗಾಳಿ ಬೀಸುತ್ತಲಿತ್ತು. ಅವನನ್ನೇ ಅರಸಿ ಬಂದಳು ಅವನ ಮನದೊಡತಿ. ಸರೆಂದು ಕರೆದಳು. ಅವಳ ಕಡೆ ತಿರುಗಿ ಉಬ್ಬೇರಿಸಿ ಏನೆಂದು ಕೇಳಿದ. ಇನ್ನ ಅದೇ ವಿಷಯಕ್ಕೆ ತಲೆಕೆಡಿಸಿಕೊಂಡಿದ್ದೀರಾ? ಹೌದಮ್ಮ, ಇದೊಂದು ನಾ ಅಂದುಕೊಂಡಂತೆ ಆಗಿದ್ದರೆ ನನಗೆ ಎಷ್ಟು ಸಂತೋಷವಾಗುತ್ತಿತ್ತು ಗೊತ್ತಾ. ಆದರೆ ಎಲ್ಲವೂ ತೆಳಕಲಗಾಯಿತು ಎಂಬ ಬೇಸರವಷ್ಟು ಎಂದನು ಆಕಾಶದ ಕಡೆ ಮುಖ ಮಾಡಿ. ಸರ್, ಆಗೋದೆಲ್ಲ ಹೊಳೆಯೋದಕ್ಕೆ ಅಂತ ಹೇಳ್ತಾರೆ. ನೀವು ಅದರ ಬಗ್ಗೆ ಚಿಂತೆ ಮಾಡೋದು ಬಿಡಿ ಸರ್. ಇಲ್ಲದಿದ್ದರೆ ಮತ್ತೊಂದು ಕಂಪನಿ ಸೋತಿರುವೆ ಅಂತ ಒಪ್ಪಿಕೊಂಡಿರುವ ಹಾಗಿದೆ. ರಾಘು ಸರ್ ಯಾವುದಕ್ಕೂ ಅಂಜುವವರಲ್ಲ. ಏನೋ ಪ್ರಾಬ್ಲಮ್ ಬಂದರೂ ಧೈರ್ಯವಾಗಿ ಸಾಲ್ವ್ ಮಾಡ್ತಾರೆ ಅಂತ ಕೇಳಿದ್ದೇನೆ. ಅಂತಹುದರಲ್ಲಿ ನೀವು ನಮ್ಮೆಲ್ಲರ ನಂಬಿಕೆಯನ್ನು ಹುಸಿ ಮಾಡಬೇಡಿ. ಮಾವ ಈ ಕಂಪನಿ ಕೊಟ್ಟೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಪರಿಶ್ರಮವೇ ಈ ರಾಘವ್ ಕಂಪನಿ ಆ್ಯಂಡ್ ಟೆಕ್ಸ್ಟೈಲ್. ಹಾಗೆ ಸೋತಿ ಅಂತ ಸೋಲೊಪ್ಪಿಕೊಳ್ಳಬೇಡಿ ಸರ್. ನಿಮ್ಮ ಜೊತೆ ಸದಾ ನಾನಿರುತ್ತೇನೆ ಎಂದು ಉರಿದುಂಬಿಸಿದಳು. ಜೊತೆಗೆ ಅವಳ ಮಾತನ್ನು ಕೇಳಿ ಅವನಿಟ್ಟುಸಿರು ಬಿಟ್ಟು ಮುಗುಳ್ನಕ್ಕನು. ಅದನ್ನು ಅನದಿ ದೂರದಲ್ಲಿ ನಿಂತು ನೋಡುತ್ತಿದ್ದ ಅಭಿ, ಅಂಜು, ಸಂತೋಷ್ ದಂಪತಿಗಳು ಸಂಭ್ರಮಪಟ್ಟರು ಅವನ ನಗುವನ್ನು ಕಂಡು. ರಾಘು, ಅಭಿ ಆಗಲೇ ಜಾಗಿಂಗ್ ಮುಗಿಸಿಕೊಂಡು ಬಂದು ದಣಿದಿದ್ದರು. ರಾಘು ತನ್ನ ರೂಮಿಗೆ ಬಂದು ಆರಾಧನಳನ್ನು ಹುಡುಕಿದನು. ಅವಳಲ್ಲಿಯೂ ಕಾಣ ಸಿಗಲಿಲ್ಲ. ಇವತ್ತಾದರೂ ನನ್ನ ಹನಿಯ ವಿಷಯವನ್ನು ಇವಳಿಗೆ ಹೇಳಬೇಕು. ಬೇಗ ಇವಳಿಂದ ಮುಕ್ತಿ ದೊರೆತರೆ ಸಾಕು. ಈ ಸಲ ಸ್ವತಃ ನಾನೇ ಖುದ್ದು ಹನಿಯ ಹುಡುಕಬೇಕು. 4 ವರ್ಷಗಳು ಫಾರಿನ್ಗೆ ಹೋಗಿ ತಪ್ಪು ಮಾಡಿಬಿಟ್ಟೆ. ಇಲ್ಲೇ ಇದ್ದು ಅವಳನ್ನು ಹುಡುಕಬೇಕಿತ್ತು. ಆದರೆ ಈಗ ಅವಳು ನನ್ನ ನೋಡಿದರೆ ನಿಜ ಕ್ಷಮಿಸ್ತಾಳ? ನನಗೆ ಮದುವೆ ಆಗಿದೆ ಅಂತ ಗೊತ್ತಾದರೆ ನೀನೊಬ್ಬ ದ್ರೋಹಿ, ಮೋಸ ಮಾಡಿಬಿಟ್ಟೆ, ಮೋಸಗಾರ ಅಂತ ಅಂದುಬಿಟ್ಟರೆ ನಾನೇನು ಮಾಡಲಿ? ಅಥವಾ ಅವಳು ನನ್ನನ್ನು ಮರೆತು ಬೇರೆ ಮದುವೆಯಾಗಿದ್ದರೆ ಏನು ಮಾಡಲಿ? ನನಗೆ ಹುಚ್ಚು ಹಿಡಿದಂತಾಗುತ್ತಿದೆ ಎಂದು ಒಬ್ಬನೇ ಮಾತನಾಡಿಕೊಳ್ಳುತ್ತಿದ್ದನು. ಆಗ ತಾನೇ ಸ್ನಾನ ಮುಗಿಸಿ ಬಂದ ಆರಾಧನಾ ರಾಘು ತಲೆ ಹಿಡಿದುಕೊಂಡು ಕೂತಿದ್ದನ್ನು ನೋಡಿ, ಥು, ಮತ್ತೆ ಶುರುವಾಯಿತು ಇವನ ಗೋಳು. ಈ ಪಾಪಿಗೆ ಸಮಾಧಾನ ಮಾಡುವಷ್ಟರಲ್ಲಿ ನನ್ನ ಅರ್ಧ ಜೀವನ ಮುಗಿದು ಹೋಗುತ್ತೇನೋ ಅನಿಸ್ತಿದೆ. ಎಲ್ಲ ನನ್ನ ದುರಾದೃಷ್ಟ. ಈ ಪಾಪಿನ ಕಟ್ಟಿಕೊಂಡ ಮೇಲೆ ಇನ್ನೂ ಏನೇನು ಅನುಭವಿಸಬೇಕು ನಾನು ಎಂದುಕೊಂಡು ಅವನ ಹತ್ತಿರ ಬಂದು, ಸರ್, ಮತ್ತೆ ಹಾಗೆ ಕೂತಿದ್ದೀರಾ? ಅದರ ಬಗ್ಗೆನೇ ಚಿಂತೆ ಮಾಡ್ತಿದ್ದೀರಾ ಎಂದಳು. ಅವಳ ತಲೆಯ ಕೂದಲಲ್ಲಿದ್ದ ನೀರು ಅವನ ಕಾಲನ್ನು ಮುತ್ತಿಕ್ಕುತ್ತಿದ್ದವು. ಅವಳನ್ನು ತಲೆ ಎತ್ತಿ ನೋಡಿ, ಹಾಗೇನಿಲ್ಲ ಆರಾಧನವ್ರೆ ಎಂದು ತಲೆ ತಗ್ಗಿಸಿ ಅವಳ ಕಡೆ ನೋಡದೆ ಬಾತ್ರೂಮ್ಗೆ ಓಡಿದನು. ಅಲ್ಲ, ಈ ವಯ್ಯನಿಗೆ ಏನಾಗಿದೆ? ಒಳ್ಳೆ ಮೆಂಟಲ್ ಥರ ಹಾಡ್ತಾನಲ್ಲ. ಒಂದೊಂದು ಸಲ ಕೊಂದು ಬಿಡಬೇಕು ಅನಿಸುತ್ತೆ, ಒಂದೊಂದು ಸಲ ಅಯ್ಯೋ ಪಾಪ ಅನಿಸುತ್ತದೆ. ಆದರೆ ಇವನಿಗೆ ಪಾಪ ಅಂತ ಕರುಣೆ ತೋರಿಸಬಾರದು. ಒಳಗಿನಿಂದಲೇ ರೀ ಆರಾಧನಾ ಅವರೇ ಎಂದು ಕೂಗಿಕೊಳ್ಳುತ್ತಿದ್ದನು. ಹಾಂ ಸರ್ ಎಂದು ಹೋಗಿ ಬಾಗಿಲ ಬಳಿ ನಿಂತಳು. ರೀ ಮೇಡಮ್, ಸ್ವಲ್ಪ ಟವೆಲ್ ಕೊಡ್ತೀರಾ? ಬರೋ ಅರ್ಜೆಂಟ್ನಲ್ಲಿ ಮರೆತು ಬಿಟ್ಟೆ. ಸರ್ ತಗೋಳಿ ಎಂದು ಬಾಗಿಲನ್ನು ತಟ್ಟಿದ್ದಳು. ಅವ ಇಣುಕಿ ಅದನ್ನು ತೆಗೆದುಕೊಂಡು ದಡಕ್ಕನೆ ಬಾಗಿಲು ಮುಚ್ಚಿದನು. ಈಡಿಯಟ್ ಎಂದು ಬೈಯುತ್ತಿದ್ದವಳ ಕಣ್ಣಿಗೆ ಅವನ ಮೊಬೈಲ್ ಕಂಡಿತು. ಅದನ್ನು ತೆಗೆದುಕೊಂಡು ಏನನ್ನೋ ಹುಡುಕುತ್ತಿದ್ದಳು. ಯಾವುದಾದರೂ ಮಾಹಿತಿ ಸಿಗಬಹುದಾ ಎಂದು. ಅದರಲ್ಲಿ ಯಾವುದೇ ಸುಳಿವು ಅವಳಿಗೆ ಸಿಗಲಿಲ್ಲ. ಅಷ್ಟರಲ್ಲಿ ಬಾತ್ರೂಮಿನಿಂದ ಬಾಗಿಲು ತೆರೆದ ಶಬ್ದಕ್ಕೆ ಎಚ್ಚೆತ್ತು ಮೊಬೈಲನ್ನು ಅದರ ಸ್ವಸ್ಥಾನದಲ್ಲಿ ಇರಿಸಿ ಹಾಗೆ ನಿಂತುಕೊಂಡಳು. ಮೇಡಮ್, ಯಾಕೆ ಹಾಗೆ ನಿಂತುಕೊಂಡಿದ್ದೀರಾ? ಮಾಡೋಕ್ಕೆ ಏನು ಕೆಲಸ ಇಲ್ವಾ? ಇಷ್ಟೊಂದು ಯಾಕೆ ಬೆವರುತ್ತಾ ಇದ್ದೀರಾ? ಅದು AC ರೂಮ್ನಲ್ಲಿ ಇದ್ದುಕೊಂಡು ಎಂದು ಅವಳ ಎದುರಲ್ಲಿ ಬಂದು ಕೇಳಿದ. ಏನಿಲ್ಲ ಸರ್ ಎಂದು ತಿರುಗಿ ಹೊರಡಬೇಕು ಎನ್ನುವಾಗಲೇ ಗಡಿಬಿಡಿಯಲ್ಲಿ ಸೀರೆ ನೆರಿಗೆ ತಾಗಿ ಜಾರಿ ಬೀಳುವವಳು ರಾಘುನ ಕೈಯಲ್ಲಿ ಬಂದಿಯಾಗಿದ್ದಳು. ಬರೀ ನೈಟ್ ಪ್ಯಾಂಟ್ ಧರಿಸಿ ಮೈಗೆ ಟವೆಲ್ ಸುತ್ತಿಕೊಂಡವನ ಹಗುರವಾದ ಎದೆಗೆ ಹೊರಗೆ ಕಣ್ಮುಚ್ಚಿದಳು. ಇಬ್ಬರಿಗೂ ಏನೋ ಹೊಸ ಪುಳುಕ. ಹಾಗೆ ಒಬ್ಬರನ್ನೊಬ್ಬರು ನೋಡುತ್ತಾ ಮೈಮರೆತರು. ಮೊದಲಿಗೆ ಅದರಿಂದ ಹೊರಬಂದದ್ದು ರಾಘುನೇ. ಹಲೋ ಮೇಡಮ್, ಏನು ಕನಸು ಕಾಣ್ತಾ ಇದ್ದೀರಾ? ವಾಪಸ್ ಬನ್ನಿ ನಿಮ್ಮ ಕನಸಿನ ಲೋಕದಿಂದ. ತಪ್ಪಾಯಿತು ಸರ್, ಕ್ಷಮಿಸಿ ಎಂದು ಕೆಳಗೋಡಿದಳು. ಎಲ್ಲರೂ ತಿಂಡಿ ತಿನ್ನುತ್ತಿದ್ದ ಸಮಯದಲ್ಲಿ ಸಂತೋಷ್ರವರು, ರಾಘು, ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತೆಂದರು. ಹೇಳಿ ಡ್ಯಾಡ್. ಯಾರೋ ಹೊರಗಿನವರ ಹತ್ತಿರ ಪರ್ಮಿಷನ್ ಕೇಳೋ ಹಾಗೆ ಕೇಳ್ತಿದ್ದೀರಲ್ಲ? ಅದು ಹಾಗಲ್ಲ ಕಣೋ, ಹೋಗಲಿ ಬಿಡು. ನೇತ್ರ ಬಗ್ಗೆ ಸುಳಿವೇ ಸಿಕ್ಕಿಲ್ಲ ಇದುವರೆಗೂ. ನಿಮ್ಮಮ್ಮ ಸಹ ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅದಕ್ಕೆ ನಾವು ಸ್ವಲ್ಪ ದಿನ ಚಿಕ್ಕಮಗಳೂರಿಗೆ ಹೋಗಿ ಬರೋಣ ಅಂತ ಅಂದುಕೊಂಡಿದ್ದೀವಿ. ಡ್ಯಾಡ್, ನೀವು ಈ ಜಂಜಾಟಗಳಿಂದ ಹೊರಬರಬೇಕೆಂದರೆ ನಿಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಇದ್ದು ಬನ್ನಿ. ನಾನು ಅಭಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀವಿ. ನಾವಿಬ್ಬರೇ ಹೋಗ್ತಿಲ್ಲ ಕಣೋ, ನಮ್ಮ ಜೊತೆ ಅಭಿ, ಅಂಜು ಸಹ ಬರ್ತಿದ್ದಾರೆ. ಜೊತೆಗೆ ಸುಲೋಚನಾ ಸಹ ಬರ್ತಾಳೆ. ನಾವು ಎಲ್ಲಿಗೂ ಬರುವುದಿಲ್ಲ ಅತ್ತಿಗೆ. ನನಗೆ ನನ್ನ ಮಗಳದೇ ಚಿಂತೆಯಾಗಿದೆ. ನಿಮಗೆಲ್ಲ ಅದರ ಚಿಂತೆ ಇದ್ದಂತೆ ಏನೂ ಕಾಣ್ತಿಲ್ಲ. ನಿಮ್ಮದೇ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳು ಹೀಗೆ ಹೇಳದೆ ಕೇಳದೆ ಕಾಣೆಯಾಗಿದ್ದರೆ ಅವಾಗಲೂ ಹೀಗೆ ಸುಮ್ಮನೆ ಇರ್ತಿದ್ರಾ? ಸುಲೋಚನಾ, ಅವಳನ್ನು ನಿಜವಾಗ್ಲೂ ಯಾರಾದರೂ ಕಿಡ್ನಾಪ್ ಮಾಡಿದರೆ ಇಷ್ಟೊತ್ತಿಗೆ ಫೋನ್ ಕಾಲ್ ಬಂದು ದುಡ್ಡು ಕೇಳ್ತಾ ಇರಲಿಲ್ವಾ? ಅಂತಹ ಯಾವ ಫೋನ್ ಕಾಲ್ ಕೂಡ ಬಂದಿಲ್ಲ ಅಂದರೆ
ಅವಳ ಇಷ್ಟಪಟ್ಟು ಎಲ್ಲೋ ಹೋಗಿದ್ದಾಳೆ ಅಂತ ಅರ್ಥ ಅಲ್ಲವೇನಮ್ಮ? ಇವತ್ತಲ್ಲ ನಾಳೆ ಬರ್ತಾಳೆ ಬಿಡು. ನನ್ನ ಮಗಳ ವಿಷಯದಲ್ಲಿ ನೀ ಈ ಥರ ಚಿಂತೆ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ನಾನು ನನ್ನ ಮಗಳು ಅಂದರೆ ನಿಮಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ ಅಂದು ಅತ್ತರು. ಒಂದು ಕ್ಷಣ ಅಲ್ಲಿದ್ದವರೆಲ್ಲರಿಗೂ ಅವರನ್ನು ಕಂಡು ಅಯ್ಯೋ ಎನಿಸಿತು. ಅತ್ತೆ ನೋಡಿ, ನಮ್ಮ ನೇತ್ರಾಗೆ ಏನೂ ಆಗಿರಲ್ಲ ಅಂತ ನನಗೆ ದೃಢವಾಗಿ ಅನಿಸುತ್ತಿದೆ. ನನ್ನ ಮೇಲೆ ಯಾರಿಗೋ ಕೋಪವಿರಬಹುದು. ಜೊತೆಗೆ ಅವರಿಗೆ ಗೊತ್ತು ನನ್ನ ಕಾವಲಾಗಿ ನನ್ನ ಗೆಳೆಯ ಅಭಿ ಇದ್ದಾನೆ ಅಂತ. ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ ಅವರಿಂದ. ಅದಕ್ಕೋಸ್ಕರ ಭವಿಷ್ಯ ನೇತ್ರನ ಕಿಡ್ನಾಪ್ ಮಾಡಿ ನಾವು ಆತಂಕದಿಂದ ಇರೋ ಹಾಗೆ ಮಾಡಬೇಕು ಅನ್ನೋದು ಅವರ ಯೋಚನೆ. ನೇತ್ರ ಪಾಪದ ಹುಡುಗಿ, ಅವಳಿಗೆ ಏನೆಂದರೆ ಏನು ಗೊತ್ತಿಲ್ಲ. ಪೊಲೀಸ್ನವರೇ ಇದೊಂದು ನಿಗೂಢವಾದ ಕೇಸ್ ಅಂತ ಕೈ ಬಿಟ್ಟಿದ್ದಾರೆ. ನಾನು ಕಮಿಷನರ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ನೀವೆಲ್ಲ ನಿಶ್ಚಿಂತೆಯಿಂದ ಚಿಕ್ಕಮಗಳೂರಿಗೆ ಹೋಗಿ ಬನ್ನಿ ಎಂದು ಒಪ್ಪಿಸಿದನು. ಅಭಿ, ಅಂಜು ಪ್ಲೀಸ್, ಇವರೆಲ್ಲ ಬೇಕಾದರೆ ಹೋಗ್ಬಿಟ್ಟು ಬರಲಿ, ನೀವಿಬ್ಬರು ಇಲ್ಲೇ ಇರಿ, ನನಗೊಬ್ಬನಿಗೆ ಇಲ್ಲಿ ಬೇಜಾರಾಗುತ್ತೆ ಎಂದು ಸಪ್ಪೆ ಮುಖ ಹೊತ್ತು ಕೇಳಿದ. ಅಣ್ಣ, ನೀನೊಬ್ಬನೇ ಎಲ್ಲಿ ಇರ್ತೀಯ? ನಿನ್ನ ಜೊತೆ ಅತ್ತಿಗೇನು ಇರ್ತಾರೆ ಅಲ್ವೇನೋ ನಿನಗೆ ಕಂಪನಿ ಕೊಡೋಕೆ. ಆದರೂ ನೀವಿಬ್ಬರು ಇಲ್ಲೇ ಇರಿ ಪ್ಲೀಸ್ ಎಂದವನ ಮಾತಿಗೆ ಒಪ್ಪಿಕೊಂಡರು. ನಾನು ಇಲ್ಲಿಗೆ ಹೇಗೆ ಬಂದೆ? ಪುನಃ ಈ ರಾಕ್ಷಸನೇ ನನ್ನ ಕಿಡ್ನಾಪ್ ಮಾಡಿದ್ನ? ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ರು? ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡುತ್ತಿದ್ದಾರೆ? ಎಲ್ಲಿ ಹೋದ ಎಂದುಕೊಂಡು ಸುತ್ತ ತಿರುಗಿ ನೋಡಿದರೆ ಸ್ವಲ್ಪ ದೂರದಲ್ಲಿ ನವಿ ಆದಿ ಮಾತನಾಡುತ್ತಾ ಕುಳಿತಿದ್ದರು. ಮುಖಕ್ಕೆ ಬಟ್ಟೆ ಧರಿಸಿ ತಲೆ ದಿಂಬೆನ್ನುತ್ತಿದ್ದರು. ಲೋ ಕಳ್ಳ ಎಂದು ಕೂಗಿದಳು. ಅವಳ ಕೂಗಿಗೆ ಇಬ್ಬರು ತಿರುಗಿ ಅವಳ ಕಡೆಗೆ ನೋಡಿದರು. ಏನೇ ಕೊಬ್ಬಿದ ಕೋಳಿ, ಇವಾಗ ಎಚ್ಚರ ಆಯ್ತಾ? ನೀನೇನು ಮನುಷ್ಯಳ? ನಿನ್ನೆ ರಾತ್ರಿ ಬಿದ್ಕೊಂಡಿದ್ದವಳು ಇವಾಗ ಎದ್ದಿದ್ದೀಯಲ್ಲ, ಅದು ಈ ಮಟಮಟ ಮಧ್ಯಾಹ್ನದಲ್ಲಿ. ಹುಡುಗಿರಿಗೆ ಇರೋ ನಯ ನಾಜೂಕು ಯಾವುದು ಇಲ್ವಲ್ಲೇ ಮನೆ ಹಾಳಿ. ನಿಮ್ಮ ಅಪ್ಪ ಅಮ್ಮ ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದರೆ ನೀನ್ಯಾಕೆ ಇಷ್ಟೊಂದು ಸೊಕ್ಕಿನಿಂದ ಮೆರೀತಿದೆ ಹೇಳು? ಆದರೆ ನಾನು ಹಾಗೆ ಮಾಡಿಲ್ಲವೇ? ನಿನ್ನ ಸೊಕ್ಕು ಇಳಿಯೋವರೆಗೂ, ನಿನ್ನ ಅಹಂಕಾರ ಮಣ್ಣಲ್ಲಿ ಮಣ್ಣಾಗುವವರೆಗೂ ಇಲ್ಲಿಂದ ಕಳಿಸುವುದಿಲ್ಲ. ನೋಡ್ತಾ ಇರು, ಹಸಿವು ಅಂದರೆ ಏನು ಅಂತ ತೋರಿಸ್ತೀನಿ. ಯಾವಾಗಲೂ ಎ ಸಿ ರೂಮ್ನಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೆಲಸದವರನ್ನೆಲ್ಲ ನಿನ್ನ ಮನೆ ಹಾಳಿನ ರೀತಿ ನೋಡ್ತಿದ್ದೆ ಅಲ್ವಾ? ಇನ್ಮೇಲೆ ಇಲ್ಲಿ ನೀನು ಅದೇ ರೀತಿ ಇರಬೇಕು. ನೋಡ್ತಿರೋ. ನೋಡಿ, ನೀವ್ಯಾರು ಅಂತ ಗೊತ್ತಿಲ್ಲ. ಯಾಕೆ ಕಿಡ್ನಾಪ್ ಮಾಡಿದ್ದೀರಾ ಹೇಳಿ? ನಮ್ಮ ಮಾವನ ಮಗನ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಈಗ ಅವರೆಲ್ಲ ನನಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಾ ಇರ್ತಾರೋ. ಪ್ಲೀಸ್, ನಿಮಗೇನು ಬೇಕು ಹೇಳಿ? ನನ್ನಿಂದ ನಿಮಗೇನು ಲಾಭವಿಲ್ಲ. ಯಾಕೆ ಈ ಥರ ಹಿಂಸೆ ಕೊಡುತ್ತಿದ್ದೀರಾ? ಬೇಕಾದರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಎಂದವಳು ಕೆಳಬಾಗಿ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ದೊಣ್ಣೆಯಿಂದ ಇಬ್ಬರ ಕಾಲಿಗೂ ಬೀಸಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ನೋಡಿದಳು. ಆದರೆ ಅವರಿಗೆ ಏನೋ ಹೆಚ್ಚು ಪೆಟ್ಟಾಗಿರಲಿಲ್ಲ. ಬಾಗಿಲು ಒಳಗಿನಿಂದಲೇ ಲಾಕ್ ಆಗಿದ್ದು, ಅವಳು ಇಂತಹ ಯಾವುದಾದರೂ ಅಚಾತುರ್ಯ ಮಾಡುತ್ತಾಳೆ ಎಂದು ಮೊದಲೇ ತಿಳಿದಿದ್ದ ಆದಿ ನವೀನ್ ಒಳಗಿನಿಂದ ಮೊದಲೇ ಲಾಕ್ ಮಾಡಿದ್ದರು. ಡೋರ್ ಓಪನ್ ಆಗ್ತಿಲ್ವಲ್ಲ, ಏನು ಮಾಡೋದು ಈಗ? ಇವರಿಬ್ಬರು ಬರುವಷ್ಟರಲ್ಲಿ ಹೇಗಾದರೂ ಸರಿ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ಅದೇ ದೊಣ್ಣೆಯಿಂದ ಬಾಗಿಲನ್ನು ಒಡೆಯಲು ಪ್ರಯತ್ನಿಸಿದಳು. ಅಷ್ಟರಲ್ಲಿಯೇ ಆದಿ ಬಂದವನು ಅವಳನ್ನು ತಿರುಗಿಸಿ ಕೆನ್ನೆಗೆ ಬಾರಿಸಿದನು. ಎಷ್ಟೇ ಧೈರ್ಯ ನಿನಗೆ? ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ? ಅಯ್ಯೋ ಪಾಪ ಅಂತ ನಿನಗೆ 3 ಹೊತ್ತು ಊಟ ಕೊಟ್ಟಿದ್ದೇ ತಪ್ಪಾಯಿತು. ನವಿ ಕಡೆ ತಿರುಗಿದವನೇ, ನೋಡು, ಇವಳಿಗೆ 3 ಹೊತ್ತು ಊಟ ಕೊಡಬೇಡ ನೀನು. ಮೊದಲು ಅಂದುಕೊಂಡಂತೆ 1 ಹೊತ್ತಿಗ ಊಟವನ್ನಷ್ಟೇ ನೀಡು ಎಂದಷ್ಟೇ ಹೇಳಿ ಹೊರಟವನು ಪುನಃ ಹಿಂತಿರುಗಿ ಬಂದವನು ನವಿ ಜೊತೆ ಸೇರಿ ಅವಳ ಕೈಕಾಲಿಗೆ ಹಗ್ಗ ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಅವಳನ್ನು ತೀಕ್ಷ್ಣವಾಗಿ ನೋಡಿ ಹೋದನು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.